ಟೌನರ್ನ ಆ್ಯಪ್ ಸರ್ಕಾರ ನಿಗದಿ ಮಾಡಿರುವಂತಹ ಈಗ ಲ್ಯಾಮಿನೇಷನ್ ಏನಿದೆ ನೋಡಿ, ಈ ಲ್ಯಾಮಿನೇಷನ್ ಸರ್ಕಾರ ಲ್ಯಾಮಿನೇಷನ್ ಏನು ಕೊಟ್ಟಿದೆ ಅಧಿಸೂಚನೆ, ಅದನ್ನ ಲ್ಯಾಮಿನೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ಟೌನರ್ ಆ್ಯಪಲ್ಲೇ ನಾವು ಬುಕ್ಕಿಂಗ್ ಮಾಡಬೇಕು, ನಿಜ ಒಪ್ಕೊಳ್ಳೋಣ. ಏನಕ್ಕೋಸ್ಕರ ನಾವು ಡ್ಯೂಟಿ ಮಾಡಬೇಕು, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್, ವ್ಯತ್ಯಾಸ ಏನು ಅಂದರೆ, ಓಲಾದನು ಬಿಲ್ ಕೊಡ್ತಾರೆ, ಅವ್ನ ಇಷ್ಟ ಮಂದಿ ರೇಟ್ ಕೊಡ್ತಾನೆ. ಟೌನಲ್ಲಿ ಹಂಗಲ್ಲ, 24 ರೂಪಾಯಿನೇ ಇರುತ್ತೆ ಪರ್ ಕಿಲೋಮೀಟ್ರು, 24 ರೂಪಾಯಿ. ಅದು ಇವಾಗ ವ್ಯತ್ಯಾಸ ಯಾವುದೂ ಆಗಲ್ಲ, ಸರ್ಕಾರ ಏನು ನಿಗದಿ ಮಾಡಿದೆಯೋ ಅದೇ ರೇಟ್ 24 ರೂಪಾಯಿ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ ಇವಾಗ ಎಕ್ಸಾಂಪಲು ನಾನು ಸುಮಾರು ಜನ ನೋಡಿದ್ದೀನಿ, ವಾಟ್ಸಪ್ಗಳಲ್ಲಿ ಟ್ರಾವೆಲ್ಸ್ ಹೆಸರುಗಳು ಇಟ್ಕೊಂಡಿರ್ತಾರ. ಎಕ್ಸಾಂಪಲು ಈಗ ನಂದು ವಾಯುಪುತ್ರ ಕ್ಯಾಬ್ ಸರ್ವಿಸ್ ಅಂತ ಇರುತ್ತೆ, ಕೆಲವ್ರದ್ದು ಬಜರಂಗಿ ಕ್ಯಾಬ್ಸು, ಅಥವಾ ಅದೇ ಥರ ಸುಮಾರು ಟ್ರಾವೆಲ್ಸ್ ಹೆಸರುಗಳು ಇಟ್ಕೊಂಡಿರ್ತಾರಲ್ಲ, ನಿಮ್ಮ ಮಗಳ ಹೆಸರು ಮೇಲೆ, ದೇವರ ಹೆಸರುಗಳ ಮೇಲೆ. ಅದೇ ಥರ ಹೆಸರುಗಳು ಇಟ್ಕೊಂಡಾಗ ಅದಕ್ಕೊಂದು ವೇದಿಕೆ ಬೇಕಲ್ವಾ ಡ್ಯೂಟಿ ಮಾಡೋದಕ್ಕೆ. ಅಂದರೆ ಮುಂಚೆ ಏನಾಗಿತ್ತು ಅಂದರೆ ಆ ಥರ ಹೆಸರು ಇಟ್ಬಿಟ್ಟು ಒಂದು ಆಫೀಸ್ ಮಾಡಿ ಅಲ್ಲಿಗೆ ಬರೋರು, ಅದು ಫೋನ್ ಕಾಲ್ ಮುಖಾಂತರ, ವಾಟ್ಸಪ್ ಮುಖಾಂತರ, ಅದು ಹಳೆ ಕಾಲ. ಈಗ ಟೆಕ್ನಾಲಜಿ ಬದಲಾಗಿದೆಯಲ್ಲ, ಟೆಕ್ನಾಲಜಿ ಬದಲಾಗಿರೋ ಪ್ರಕಾರ ಆ್ಯಪಲ್ಲೇ ನಾವು ಸರ್ವಿಸ್ ಕೊಡಬೇಕು ಅಂದಾಗ ಅವರಿಗೆ ಡಿಜಿಟಲ್ ಬಿಲ್ ಬೇಕಾಗುತ್ತೆ. ಕೆಲವರಿಗೆ ITBT ಕೋಆಪರೇಟಿವ್ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಡಿಜಿಟಲ್ ಬಿಲ್ ಕೇಳ್ತಾರೆ. ಆಗ ನಿಮ್ಮ ಹೆಸರಲ್ಲಿ ನಾವು ಬಿಲ್ ಕೊಡಬೇಕು ಅಂದಾಗ ಸುಮಾರು ವೇದಿಕೆಗಳಿದೆ. ಆದರೆ ನಮ್ಮ ಗೌರ್ಮೆಂಟ್ ನಿಯಮದ ಪ್ರಕಾರನೇ ನಾವು ಬಿಲ್ ಕೊಡಬೇಕು ಅಂದಾಗ ಅದಕ್ಕೆ ಬಳಸಬೇಕು ನಾವು ಟೌನರ್ ಆ್ಯಪು. ನಿಮ್ಮ ಹೆಸರು ಮುಖಾಂತರ ಅಲ್ಲಿ ಯಾವುದೇ ಟೌನರ್ ಅನ್ನೋ ಹೆಸರು ಶೋ ಆಗಲ್ಲ, ನಿಮ್ಮ ಹೆಸರನ್ನ ಅಲ್ಲಿ ರಿಜಿಸ್ಟರ್ ಮಾಡ್ಕೊಬೋದು. ಟೌನರ್ ಆ್ಯಪಲ್ಲಿ ಟ್ರಾವೆಲ್ಸ್ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಬೋದು. ಇವಾಗ ಎಕ್ಸಾಂಪಲ್ ವಾಯುಪುತ್ರ ಕ್ಯಾಬ್ ಸರ್ವಿಸ್ ಅಂತ ಏನಿರುತ್ತೆ, ಆ ಕ್ಯಾಬ್ ಸರ್ವಿಸಿಂದ ಯಾರು ಡ್ರೈವರು ಅಥವಾ ಓನರ್ ಯಾರು ಎಲ್ಲ ನಿಮ್ಮ ಟ್ರಾವೆಲ್ಸ್ ಡೀಟೇಲ್ಸ್ ಅಲ್ಲಿ ಫಿಲ್ ಮಾಡಿರ್ತೀವಿ ನಾವು. ಆವಾಗ ಅಲ್ಲಿಗೆ ಹೋಗಿ ಬಿಲ್ ಹೋಗುತ್ತೆ. ಆ ಬಿಲ್ಲನ್ನ ತಗೊಂಡು ಕೂಡ ನಾವು ನೀಟಾಗಿ ಫಾರ್ಮೇಟಾಗಿ ಕೊಡ್ಬೋದು. ಇನ್ನು ನಾವು ಅಲ್ಲಿಗೆ ಓನರ್ ಆಗ್ತೀವಿ, ನಮಗೆ ಟೆಕ್ನಾಲಜಿ, ಆ ಟೆಕ್ನಾಲಜಿನ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ, ನಾವು ಅದಕ್ಕೆ ಓನರ್ ಹಾಕಿರ್ತೀವಿ. ಸೊ ನಾವು ಓನರ್ ಆಗಿ ಬದುಕಬೇಕು ಅಂದಾಗ, ಮೀಟರ್ ಟ್ಯಾಕ್ಸಿಲಿ ನಾವು ಸರ್ವಿಸ್ ಕೊಡಬೇಕು ಅಂದಾಗ ದಯವಿಟ್ಟು ಟೌನರ್ ಆ್ಯಪ್ನ ಬಳಸ್ಬೋದು. ಇದಾದರೆ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಸುಮಾರು ಜನ ನನಗೆ ಪರ್ಸ್ನಲಾಗಿ ಕೂಡ ಮೆಸೇಜ್ ಮಾಡಿ ಕೇಳಿದ್ರೆ, ಅಣ್ಣ ಇದೆಲ್ಲ ಮಾಡ್ತಾ ಇದ್ದೀರಾ, ಏನು ಪ್ರಮೋಷನ್ ಇದೆಯಾ ಅಂತ. ಇದು ಯಾವುದೇ ಪ್ರಮೋಷನ್ ಅಲ್ಲ. ಪ್ರಮೋಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಬದುಕಬೇಕು.